ಹಾಯ್ ಯಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಊರಿಗೆ ಹೋದಾಗ ಇದು ಕಂಟಿನ್ಯೂಷನ್ ಬ್ಲಾಗ್ ಆಗೈತೆ. ಸ್ಯಾಟರ್ಡೇ ಬ್ಲಾಗ್ ಇದು. ನಾವು ಸ್ಯಾಟರ್ಡೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾಯಿದ್ವಿ. ನಮ್ಮ ಚಿಕ್ಕು ಜೊತೆ ಕಾರಾಗಿ ಕುತ್ಕೊಂಡು ಅವನಿಗೆಲ್ಲ ಆಟ ಆಡಿಸ್ತಾ ಇದ್ದೆ, ನೋಡ್ತಾ ಇದ್ದ ಆಚೆ ಎಲ್ಲ. ನೆಕ್ಸ್ಟು ಹೊರಡೋಣ ಅಂತ ನಮ್ಮ ಅಪ್ಪನೂ ಬರ್ತಾಯಿದ್ರು ಮತ್ತು ಇವರು ಬೆಂಗಳೂರಿಂದ ಬಂದು ಎಲ್ಲ ಹೊರಟ್ವಿ. ದೇವರಿಗೆ ಇದು ಮಾಡ್ಕೋತಾ ಇದ್ವಿ ಎಳ್ಳಿಂದ. ಅದೆಲ್ಲ ಮಾಡಿಕೊಂಡು ಹೊರಟ್ವಿ. ಚೀಕು ನೋಡಿ ಅಲ್ಲಿ ಮೇಲ್ಗಡೆ ಹೆಂಗೆ ಕೂರಿಸಿದ್ದಾರೆ ಅಂತ. ಆಟೋ ಮೇಲೆ ನಮ್ಮ ಮಾವ ಬಂದಿದ್ದರು, ಅವ್ರನ್ನ ಕರ್ಕೊಂಡು ಅವರು ಬಂದರು ದೇವಸ್ಥಾನಕ್ಕೆ. ಅವ್ರನ್ನ ಕರ್ಕೊಂಡು ನಾನು ಹಿಂಗೆ ರೆಡಿ ಆಗಿದ್ದೆ. ನೆಕ್ಸ್ಟ್ ಹೊರಟಿ CNG ಬಂಕ್ ಹತ್ರ ನಿಲ್ಲಿಸಿದ್ವಿ CNG ಹಾಕ್ಸೋಕ್ಕೆ. ನೋಡ್ತಾ ಇರ್ಬೋದು ಚೀಕು ಅಲ್ಲೂ ವಾಕಿಂಗ್ ಹೋಗ್ತಿದ್ದಾನೆ. ಇನ್ನು ಆಚೆಗೆಲ್ಲ ಕರ್ಕೊಂಡು ಹೋದ್ರು ಮಾವ. ನೆಕ್ಸ್ಟ್ ಅವನು ಕರ್ಕೊಂಡು ನಾವು ಹೊರಟ್ವಿ ಚಿಕ್ಕಮಂಗ್ಳೂರಿಗೆ. ಅಲ್ಲಿ ಹೋಗುವಾಗ ಕಾಫಿಗೆ ಅಂತ ನಿಲ್ಲಿಸಿದ್ರು. ಅಲ್ಲಿ ಕಾಫಿ ಎಲ್ಲ ಕುಡಿದು ತಲೆ ನೋವ್ತಾಯಿತ್ತು. ಬೆಳಗ್ಗೆ ತಲೆ ಸ್ನಾನ ಮಾಡಿ ತಲೆ ಹಂಗೆ ಕಟ್ಟಿದ್ರಿಂದ ತಲೆ ನೋವ್ತಾಯಿತ್ತು. ಟೀ ಕುಡಿಯೋಣ ಅಂತ ಹೋಗಿ ಟೀ ಕುಡ್ದು ಮತ್ತು ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡು ಮತ್ತೆ ದೇವಸ್ಥಾನ ಇದ್ದೇನೆ, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟು ಅಲ್ಲಿಂದ ಮತ್ತೆ ನಾನು ಚೀಕನ್ನ ಆಚೆ ಬಿಟ್ಕೊಳಕ್ಕಾಗ್ತಿಲ್ಲ, ಅಲ್ಲಿ ನಾಯೆಲ್ಲ ಇದ್ವು. ಅದಕ್ಕೆ ಕಾರಗಡನೆ ಕೂರಿಸ್ಕೊಂಡು ನಾನು ಅಪ್ಪ ಇದ್ವಿ. ನೆಕ್ಸ್ಟ್ ಮತ್ತೆ ಹೊರಟ್ವಿ. ಅಲ್ಲಿಂದ ಮತ್ತು ಅಲ್ಲೇ ಊಟನೂ ಮಾಡಿದ್ವಿ. ಊಟ ಮಾಡಿ ಮನೆಗೆ ಬಂದು ಮಲ್ಕೊಂಡಿದ್ದೆ ಆಯಿತು. ಫುಲ್ ಟಯರ್ಡಾಗಿ ಹೋಗಿತ್ತು. ಅಲ್ಲಿಂದ ಓಡಾಡ್ಕೊಂಡೆಲ್ಲ ಬಂದು ಬರೋ ಅಷ್ಟೊತ್ತಿಗೆ ನೈಟೇ ಆಗಿತ್ತು. ಆಲ್ಮೋಸ್ಟು ನಾವು TV ಎಲ್ಲ ನೋಡ್ತಿದ್ವಿ. ಬಿಗ್ ಬಾಸ್ ಇತ್ತಲ್ವ, ನಾಳೆ ಫಿನಾಲೆ ಇದ್ದಿದ್ದರಿಂದ ನೋಡಿಕೊಂಡು ಇದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗ್ನ. ಇವತ್ತು ನಾವು ಆಚೆ ಹೋಗ್ತಿದ್ವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅವರು ಅಲ್ಲೇ ರೆಡಿಯಾಗಿದ್ದಾರೆ. ನೆಕ್ಸ್ಟ್ ನಾನು ಹಿಂಗೆ ರೆಡಿಯಾಗಿ ನಮ್ಮತ್ತೆ ನಾನು ಅವರು 3 ಜನ ಹೊರಟ್ವಿ. ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾಯಿದ್ವಿ. ನಮ್ಮ ಅತ್ತಿಗೆ ಮನೆಗೆ ಅಂತ ಹೋಗ್ತಾಯಿದ್ವಿ. ನಮ್ಮ ಚಿಕ್ಕ ನೋಡಿ ಗಾಳಿಗೆ ಹಿಂಗೆ ತಗೋತಿದ್ದಾನೆ ಅಂತ ಫುಲ್ ಆಚೆನೇ ಬಂದುಬಿಟ್ಟಿದೆ. ಹಂಗೆ ನೋಡ್ಕೊಂಡು ಆಚೆ ಗಾಳಿ, ಅವ್ನಿಗೆ ಫಸ್ಟ್ ಗಾಳಿ ಇರಬೇಕು, ಗಾಳಿ ಇದ್ದರೆ ಚೆಂದ ಅವನಿಗೆ. ಹಂಗೆ ಯಾವಾಗಲೂ ಹಂಗೆ ಕೂತಿರ್ತಾನೆ. ಅವನು ಹಂಗೆ ಇಟ್ಕೊಂಡಿದ್ರು ನಾವು ಅತ್ತೆ. ಮತ್ತು ಅವನಿಗೆ ಬಟ್ಟೆ ತೊಗೊಂಡೋಗಿದ್ವಿ, ಅದನ್ನ ಹಾಕಿದ್ವಿ. ಚೆನ್ನಾಗೇ ಕಾಣಿಸ್ತಿದ್ದ, ನೋಡ್ಬೋದು ನೀವು. ಚೆನ್ನಾಗಿ ಕಾಣಿಸ್ತಿದ್ದ. ಅದು ಎಟಕ್ಸ್ತಾ ಇಲ್ಲ ಅಂದ್ಬಿಟ್ಟು ಕವರ್ ಮೇಲೆ ನಿಂತ್ಕೊಂಡು ಆಚೆ ನೋಡ್ತಾ ಇದ್ದ. ಗಾಳಿ ಕೂದಲೆಲ್ಲ ಬಾಚಿದ್ದು ಅವನಿಗೆ. ನೋಡ್ತಾ ಇರ್ಬೋದು ಹೆಂಗೆ ಕಾಣಿಸ್ತೈತೆ ಅಂತ. ಕೂದಲೆಲ್ಲ ಹಿಂದೆ ಹಾರೋಗ್ತಿದೆ, ಹಾಗೆಲ್ಲ ಮಾಡಿದ್ದ. ನೆಕ್ಸ್ಟ್ ಅಲ್ಲಿ ಇಬ್ಬರು ಅತ್ತಿಗೆನೂ ಎಲ್ಲೇ ಇದ್ದರು. ಒಬ್ಬರ ಅತ್ತಿಗೆ ಮನೆಗೆ ಹೋಗಿ ತಿಂಡಿ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಬ್ರು ಅತ್ತಿಗೆ ಮನೆಗೆ ಹೋಗಿ ಅಲ್ಲಿಂದ ನಾವು ಇನ್ನೂ ಒಂದು ಕಡೆಗೆ ಹೋದ್ವಿ. ಮುಂದೆ ಹೇಳ್ತಾ ಹೋಗ್ತೀನಿ. ಒಬ್ಬರ ಅತ್ತಿಗೆ ಮನೇಲಿ ತಿಂಡಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಇನ್ನೊಬ್ರು ಅತ್ತಿಗೆ ಮನೆಗೆ ಹೋದ್ವಿ. ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇಲ್ಲಿ ನಮ್ಮ ಚಿಕ್ಕನ ಬಿಟ್ಟೋಗೋಣ ಅಂತ ಬಂದರೆ ಅದು ನೋಡಿದ್ರೆ ಅಷ್ಟು ದೊಡ್ಡ ನಾಯಿ ಐತೆ. ಅದು ದೊಡ್ಡ ನಾಯಿನ ಇವನೇ ಎದುರಿಸ್ತಾನೆ. ನೋಡ್ತಾ ಇರ್ಬೋದು ನೀವು ಹೆಂಗೆ ಆಡ್ತಿದ್ದಾರೆ ಅಂತ. ಅದು ನಮ್ಮ ಕ್ಷೇತ್ರಕ್ಕೆ ಎಗಿರುತ್ತೆ. ಹೆಂಗೆ ಆಡ್ತಿತ್ತು ಅಂದರೆ ಭಯನೇ ಆಗ್ತು, ಹಂಗೆ ಆಡ್ತಾಯಿದ್ದು. ನೆಕ್ಸ್ಟು ಅವನ್ನೆಲ್ಲ ಅಲ್ಲಿ ಬಿಟ್ಟು ಬಂದು ಹೊರಡೋಣ ಅಂತ ಹೊರಡ್ತಿದ್ವಿ. ನಾನು ಕೂದಲು ಬಿಟ್ಟೇ ಇದ್ದೆ, ಯಾಕೆ ಕಟ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಕಟ್ಟಲೆಲ್ಲ ಹಂಗೆ ಹೋದೆ. ಫುಲ್ ಸಿಕ್ಕಂತೂ ಆಗೋಗಿತ್ತು. ಅವ್ರು ಹೊಸ ಗಾಡಿ ತೊಗೊಂಡಿದ್ರು. ಮಂದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಹೋಗಿದ್ವಿ. ಅಲ್ಲಿ ಕೋಳಿ ಎಲ್ಲ ಕಟ್ ಮಾಡ್ತಾಯಿದ್ರು. ನಾವೆಲ್ಲ ಬೇರೆಯವ್ರು ಕಟ್ ಮಾಡಿಸ್ತಾಯಿದ್ರು. ಅಲ್ಲೇ ನೋಡ್ಕೊಂಡು ಕೂತಿದ್ವು. ಏನಾರು ಅಲ್ಲಿದ್ರಲ್ಲ ಇಲ್ಲಿ ಬರಲಿ ಅಂದ್ಬಿಟ್ಟು ಕೂತಿದ್ವು. ನೆಕ್ಸ್ಟು ಅಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು. ದೇವ್ರ ಹೆಸರು ಹುಚ್ಚಮ್ಮ ದ್ಯಾವಮ್ಮ ಅಂತ ಅಲ್ಲಿದ್ದಿದ್ದು. ಮತ್ತು ಗಾಡಿಗೆ ಇದು ಮಾಡಿಸ್ತಾಯಿದ್ರು. ಇವರೇ ಹೋಗಿ ಗಾಡಿ ಮುಂದಕ್ಕೆ ಬಿಡಿಸೋಕ್ಕೆ ಹೇಳ್ತಾಯಿದ್ರು. ಗಾಡಿ ನಿಂಬೆಹಣ್ಣೆಲ್ಲ ಇಕ್ಕಿದ್ರಲ್ಲ, ಅವ್ರು ಗಾಡಿ ಮುಂದಕ್ಕೆ ಬಿಡ್ತಾಯಿದ್ರು. ನೆಕ್ಸ್ಟು ತಿಂಡಿ ಎಲ್ಲ ಮಾಡ್ಕೊಂಬಂದಿದ್ರು. ಮಧ್ಯಾಹ್ನ ಊಟ 12 ಗಂಟೆ ಆಗೋಗಿತ್ತು ನಮಗೆ. ಅಲ್ಲೇ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡ್ಕೊಂಡಿದ್ರು. ತಿಂದು ನಾವು ಮತ್ತೆ ಹೋದ್ವಿ. ಸ್ವಿಮ್ಮಿಂಗ್ ಫೂಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಕ್ಕ ಕರ್ಕೊಂಡು ಹೋದ್ರು ಅವರು. ಸ್ವಿಮ್ಮಿಂಗ್ ಫೂಲ್ಗೆಲ್ಲ ಹೋಗಿ ನೋಡ್ತಾ ಇರ್ಬೋದು ಹೆಂಗೆಲ್ಲ ಬಿದ್ದು ಆಟ ಆಡೋದ್ವಿ ಅಂತ. ವಿಡಿಯೋ ಮೊದಲೇ ಪೋಸ್ಟ್ ಮಾಡಿದ್ದೆ ನಾನು ಇನ್ಸ್ಟಾದಲ್ಲಿ, ನೋಡಿದರೆ ಲೈಕ್ ಮಾಡಿ, ಓಕೆನಾ. ನೆಕ್ಸ್ಟ್ ಎಲ್ಲ ತಿಂದ್ಕೊಂಡು ಅಲ್ಲೆಲ್ಲ ಆಟ ಆಡಿಕೊಂಡು ಇವತ್ತು ಫೈನಲ್ಲು ಮನೆಗೆ 6 ಗಂಟೆ ಅಷ್ಟು ಬರಬೇಕು ಅಂದ್ಕೊಂಡೇ ಹೋದ್ವಿ. ಬಟ್ ಆಗಲಿಲ್ಲ. ಕಾರಲ್ಲೇ ನಾನು ಲೈವಲ್ಲಿ ನೋಡ್ಕೊಂಡು ಬಂದೆ. ಸ್ವಲ್ಪ ಫುಲ್ ನೋಡೋಕ್ಕಾಗಲಿಲ್ಲ. ಆಮೇಲೆ ಅಲ್ಲೇ ಸ್ವಲ್ಪ ಆಟ ಆಡೋದೆಲ್ಲ ಇತ್ತು, ಆಟ ಆಡಿದ್ವಿ. ಫುಲ್ ತಲೆಯೆಲ್ಲ ಗಿರ್ರ ಅಂತ ಇತ್ತು, ಫುಲ್ ನೋಡ್ಬೋದು ನೀವು. ಆಮೇಲೆ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಸಂಜೆಗೆ. ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಹೋಗಿ ಬಿಗ್ ಬಾಸ್ ನೋಡಿದ್ವಿ. ಗಿಲ್ಲಿ ವಿನ್ ಆದರೂ ಖುಷಿ ಆಯಿತು ಎಲ್ಲರಿಗೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.